हिरेकोडी गावातील अल्पसंख्याक मोरारजी देसाई वसतिगृहातील मुलांना अन्नातून विषबाधा झाल्याची घटना घडली आहे। या वसतिगृहामध्ये 400हून अधिक मुले वास्तव्य करतात। काहींना सकाळचा नाश्ता घेतल्यानंतर उलटी, जुलाब आणि तापाची लक्षणे दिसली, तर काहींना नाश्ता न खाल्ल्यानेही प्रकृतीत बिघाड झाला। यावेळी चिक्कोडी तालुका रुग्णालयाला DDPI सीताराम यांनी भेट दिली। आजारी विद्यार्थ्यांवर चिक्कोडी तालुका रुग्णालयात उपचार सुरू आहेत। काही विद्यार्थ्यांना माता व बाल रुग्णालयात उपचारासाठी हलवण्यात आले। आजारी विद्यार्थ्यांपैकी दोघांवर ICU मध्ये उपचार सुरू असून अर्ध्या तासात ते नॉर्मल स्थितीत येतील असे डॉक्टरांनी सांगितले। या घटनेची माहिती बेळगाव जिल्हा प्रशासनालाही देण्यात आली आहे। अन्न विष बाधेबाबत चौकशी केली जाईल असे DDPI सीताराम यांनी स्पष्ट केले। ಮಾಡಿದಾಗ ರಾತ್ರಿ ಏನೂ ಆಗಿಲ್ಲ, ಬೆಳಿಗ್ಗೆ ಅವರಿಗೆ 8:30-9 ಗಂಟೆ ನಂತರ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಕೆಲವು ಮಕ್ಕಳುಗಳು ಹೊಟ್ಟೆ ನೋವು ಅಂತೇಳಿ ವಾಂತಿ ಮಾಡ್ಕೊಂಡಿದ್ದಾರೆ। ಮತ್ತು SSLC ಮಕ್ಕಳುಗಳು ಕೂಡ ಅರ್ಧ ವಾರ್ಷಿಕ ಪರೀಕ್ಷೆ ಇವತ್ತು ನಡೀತಾ ಇದೆ। ಆ ಮಕ್ಕಳುಗಳು ಕೂಡ ಇವ್ರು ನೋಡಿ ಅವರು ಪರೀಕ್ಷೆ ಬರೆಯೋ ಇದರಲ್ಲಿ ಅವರು ಕೂಡ ಗಾಬರಿಯಾಗಿ ಅವರು ಕೂಡ ಹೊಟ್ಟೆ ನೋವು ಅಂತೇಳಿ ಬಂದಿದ್ದಾರೆ। ಈಗ ಆಸ್ಪತ್ರೆಯಲ್ಲಿ ಸುಮಾರು 50 ಮಕ್ಕಳುಗಳು ಇಲ್ಲಿ ಇಂಟೇಕ್ ಅಡ್ಮಿಟ್ ಆಗಿದ್ದಾರೆ। ಇನ್ನೂ ಕೆಲವು ಮಕ್ಕಳು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ಶಿಕ್ಷಕರು ತಿಳಿಸಿದ್ದಾರೆ। ಈ ಮಕ್ಕಳುಗಳು ಇಲ್ಲಿ ಬೆಡ್ ಕೊರತೆ ಇರೋದ್ರಿಂದ ಮಕ್ಕಳ ಆಸ್ಪತ್ರೆಗೂ ಕೂಡ ಕೆಲವು ಚೆನ್ನಾಗಿರುವಂಥ ಮಕ್ಕಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹೇಳಿದ್ದಾರೆ। ಈಗ ಇಲ್ಲಿ ಕೆಲವು ಮಕ್ಕಳುಗಳು SSLC ಪರೀಕ್ಷೆ ಮತ್ತು ಇತರ ತರಗತಿಯ ಪರೀಕ್ಷೆಗಳನ್ನ ಬರೆಯೋ ಗಾಬರಿನಲ್ಲಿ ಅವರು ನಮಗೇನಾದ್ರು ತೊಂದರೆ ಆಗ್ಬೋದು ಅಂತೇಳಿ ಅವರು ಮನಸ್ಸನ್ನು ಹೇಳ್ಕೊಂಡ್ರು। ಹಾಗಾಗಿ ಆ ಮಕ್ಕಳಿಗೆ ಧೈರ್ಯ ತುಂಬಿದ್ದೇನೆ। ಆ ಮಕ್ಕಳುಗಳಿಗೆ ಮತ್ತೆ ನಾಳೆ ಕ್ವಶನ್ ಪೇಪರ್ ಕೊಟ್ಟು ಆ ಮಕ್ಕಳುಗಳಿಗೆ ಯಾವುದೇ ಪರೀಕ್ಷೆಗೆ ತೊಂದರೆ ಆಗದಾಗೆ ನಾವು ವ್ಯವಸ್ಥೆ ಮಾಡೋದನ್ನು ಕೂಡ ಮಕ್ಕಳಿಗೆ ಹೇಳಿದ್ದೀನಿ। ಹಾಗಾಗಿ ಈಗಾಗಲೇ ಆರೋಗ್ಯ ಒಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥವ್ರದ್ದು ಇನ್ನೂ ಈಗಾಗಲೇ THO ಅವರು ಹೇಳಿದ ಪ್ರಕಾರ ಈಗೇನು ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸುಮಾರು 1 ಗಂಟೆಗಳ ಕಾಲ ಅವರು ಪರೀಕ್ಷೆಯಲ್ಲಿ ಇಟ್ಟಿದ್ದಾರೆ। 1 ಗಂಟೆ ನಂತರ ಆ ಮಕ್ಕಳುಗಳನ್ನೆಲ್ಲನೂ ಕೂಡ ಉತ್ತಮವಾಗಿ ಆರೋಗ್ಯ ಚೇತರಿಕೆ ಆಗಿರೋ ಮಕ್ಕಳನ್ನ ಮಕ್ಕಳ ಆಸ್ಪತ್ರೆಗೆ ಚೇಂಜ್ ಮಾಡ್ತಾರೆ। ತುಂಬ ಏನಾರು ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕು, ಒಂದು ಅರ್ಧ ದಿನ ಅನ್ನತಕ್ಕಂಥವ್ರನ್ನ ಇಲ್ಲೇ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ। ಇಬ್ಬರು ಮಕ್ಕಳು ICUನಲ್ಲಿ ಅವ್ರಿಗೂ ತುಂಬ ಸಿವಿಯರ್ ಹೊಟ್ಟೆ ನೋವು ಮತ್ತು ವಾಮಿಟ್ ಜಾಸ್ತಿ ಆಗಿದ್ದರಿಂದ ಅವರು ಆ ಥರ ಹೇಳಿದ್ದಾರೆ। ಆದರೆ ಅದೇನು ಇನ್ನೂ ಔಟ್ ಆಫ್ ಡೇಂಜರ್ ಆ ಥರದ್ದೇನು ಇಲ್ಲ। 1 ಅವರ್ವರೆಗೆ ಬೇಕಾದಂಥ ಮೆಡಿಸಿನ್ ಕೊಟ್ಟಿದ್ದಾರೆ, ಅಷ್ಟರಲ್ಲಿ ಕ್ಯೂರ್ ಆಗ್ಬೋದು, ಏನು ಅಪಾಯ ಇಲ್ಲ ಅಂತೇಳಿ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ। ತನಿಖೆ ಮಾಡ್ತೀರಾ? ಅದನ್ನು ನೋಡ್ತೀವಿ ಈಗ, ಯಾಕೆಂದರೆ ಕೆಲವು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ, ಉಪ್ಪಿಟ್ಟು ಮಾಡಿದ್ಮೇಲೆ ಕೆಲವು ಮಕ್ಕಳು ವಾಮಿಟ್ ಮಾಡ್ಕೊಂಡಿದ್ದಾರೆ, ಕೆಲವು ಮಕ್ಕಳುಗಳು ಉಪ್ಪಿಟ್ಟು ತಿನ್ನೋದಕ್ಕಿಂತ ಮುಂಚೆಲೇ ವಾಮಿಟ್ ಮಾಡ್ಕೊಂಡಿದ್ದಾರೆ। ಹಾಗಾಗಿ ಅದು ನೀರಿನಿಂದ ಆಗಿದೆಯಾ, ಪಾತ್ರೆಗಳೇನಾರು ಸ್ವಚ್ಛತೆ ಇರಲಿಲ್ವಾ, ಆಹಾರದಿಂದ ಆಗಿದೆಯಾ ಅನ್ನೋದನ್ನ ಒಂದು ಸ್ವಲ್ಪ ಚೆಕ್ ಮಾಡಬೇಕಾಗಿದೆ। ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ, ಮುರಾರ್ಜಿ ವಾರ್ಡನ್ನು ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕಾಗಿದೆ। ಇದು ಮೈನಾರಿಟಿ ಮುರಾರ್ಜಿ ಶಾಲೆಯಿಂದ ಅಧಿಕಾರಿಗಳನ್ನ ಕರೆಸಿ ಮತ್ತು ಅಡುಗೆಯವ್ರ ಜೊತೆ ಎಲ್ಲ ಮಾತನಾಡಿ ನಾನು ಕೂಡ ಇಲ್ಲಿ ಭೇಟಿ ಕೊಟ್ಟು ಏನು ಪರಿಶೀಲನೆ ಮಾಡಿಸ್ತೀನಿ। ಸುಮಾರು 400 ಮಕ್ಕಳುಗಳಿದ್ದಾರೆ। ಈಗ ಹಾಸ್ಪಿಟ್ಲಿಗೆ ಬಂದಿರತಕ್ಕಂಥವರು 40 ಮಕ್ಕಳುಗಳಿದ್ದಾರೆ। ಇದನ್ನೆಲ್ಲ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಈಗಾಗಲೇ ತಂದಿದ್ದೀನಿ, ಅವರು ಕೂಡ ಭೇಟಿ ಕೊಟ್ಟು ಅವರು ಕೂಡ ಬಂದು ಇದನ್ನೆಲ್ಲ ಚೆಕ್ ಮಾಡಿ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿ ಕ್ರಮವನ್ನು ಅಲ್ಲ, ಎಕ್ಸಾಮ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ। ಎಕ್ಸಾಮ್ಗೆ ಅಂತೇನಿಲ್ಲ, ಎಕ್ಸಾಮ್ಗೆ ಮಕ್ಕಳುಗಳು ಮಾಮೂಲಿ ಪ್ರಿಪ್ರೇಷನ್ ಆಗಿದ್ದಾರೆ। ಎಕ್ಸಾಮ್ ಬರೆಯೋ ಇನ್ನು ಅರ್ಧ ಗಂಟೆ ಟೈಮಲ್ಲಿ ಈ ಥರ ಆದ್ದರಿಂದ ಅವ್ರಿಗೆ ಪರೀಕ್ಷೆ ಇದು ಎರಡೂ ಗಾಬರಿಯಾಗಿದೆ। ಮತ್ತು ಕ್ವಶನ್ ಪೇಪರ್ ಕೊಡ್ತಾರಾ ಏನು ಅಂತೇಳಿ ಮತ್ತು ಮಕ್ಕಳಿಗೆಲ್ಲ ಹೇಳಿದ್ದೀನಿ। ಮತ್ತು ಇದೇ ಕ್ವಶನ್ ಪೇಪರು ನಾವು ಮತ್ತೆ ನಿಮಗೆ ಕೊಟ್ಟು ಬರೆಸ್ತೀವಿ, ನಾಳೆಗೆ ಬರೆಸ್ತೀವಿ, ಅಥವಾ ನಿಮ್ಮ ಆರೋಗ್ಯ ಉತ್ತಮ ಆದಮೇಲೆ ಬರೆಸ್ತೀವಿ ಅಂತ ಹೇಳಿದ್ದೀವಿ। ಅದರಿಂದ ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ। अजित खोत, KMM मराठी, चिक्कोडी।